ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ವಿಷಯ ಏನಂದರೆ, ಯೂಶ್ವಲಿ ಎಲ್ಲರೂ ಮನೆಯಲ್ಲಿ ಸ್ಲ್ಯಾಬಲ್ಲಿ ಕಾಂಡ್ಯೂಟ್ ಆಗಲಿ ಎಲೆಕ್ಟ್ರಿಕಲ್ ವರ್ಕು ಆಗಿರುತ್ತೆ. ಬಟ್ ಅದರಲ್ಲಿ ಎಲ್ಲರೂ ಚೆಕ್ ಮಾಡಲ್ಲ. ಈಗ ಯಾರೋ ಒಬ್ರಿಗೆ ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ಟಿರ್ತೀರ ಆ್ಯಂಡ್ ಅವ್ರು ಬಂದು ವರ್ಕ್ ಮಾಡ್ತಾರೆ ಆ್ಯಂಡ್ ಅದಾದಮೇಲೆ ಸ್ಲ್ಯಾಬ್ ಹಾಕ್ಬಿಡ್ತೀರಾ. ಆಮೇಲಿಂದ ಏನಾದರೂ ಪ್ರಾಬ್ಲಮ್ಸ್ ಬರ್ಬೋದು. ಅದಕ್ಕಿಂತ ಮುಂಚೆ ನೀವು ಕೆಲವೊಂದು ಪಾಯಿಂಟ್ಸ್ನ ಚೆಕ್ ಮಾಡಬೇಕು. ಈಗ ಅದರಲ್ಲಿ ಮೇಯ್ನಾಗಿ ಒಂದು 5 to 6 ಪಾಯಿಂಟ್ಸ್ನ ಕವರ್ ಮಾಡ್ತೀನಿ ನಾನು. ಈ ಒಂದು ಪಾಯಿಂಟ್ಗಳನ್ನ ನೀವು ಚೆಕ್ ಮಾಡಿದ್ರಿ ಅಂದರೆ ಆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಮನ್ನ ಅವಾಯ್ಡ್ ಮಾಡ್ಬೋದು. ಅಂದರೆ ಸ್ಲ್ಯಾಬ್ ಟೈಮಲ್ಲಿ ಫ್ಯೂಚರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಮು ಬರಲ್ಲ ನಿಮಗೆ. ಮೇಯ್ನ್ ಏನಂದರೆ, ನೀವು ಕಾಂಟ್ರಾಕ್ಟರ್ಗೆ ಒಪ್ಪಿಸ್ಬಿಟ್ಟಿರ್ತೀರ, ಅವ್ರು ಯಾವುದೋ ಒಂದು ಕಾಂಡ್ಯೂಟ್ನ ತಂದು ನಿಮ್ಮ ಹಾಕ್ಬಿಟ್ಟಿರ್ತಾರೆ. ಅದು ಒಳ್ಳೆ ಕ್ವಾಲಿಟಿದಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಅದರಲ್ಲಿ ಬ್ರ್ಯಾಂಡ್ ನೇಮ್ ಇರುತ್ತೆ ಆ್ಯಂಡ್ ಅದರಲ್ಲಿ ISI ಮಾರ್ಕ್ ಕೂಡ ಇರುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ಅದೆಲ್ಲ ನೀವು ಅದನ್ನು ಡೀಟೇಲಾಗಿ ನೀವು ಗೂಗಲ್ ಮಾಡಬೇಕು ಅಂತೇನಿಲ್ಲ. ISI ಮಾರ್ಕ್ ಇತ್ತು ಅಂದ್ರೇ ಅದು ಅಪ್ರೂವ್ಡ್ ಕಂಪ್ನಿದಾಗಿರುತ್ತೆ ಅಂತ. ಅದಾದಮೇಲೆ ಇಲ್ಲಿ ತೋರಿಸಿ, ಅದು ISI ಮಾರ್ಕು ಇಲ್ಲಿ ಬಾಯ್ಲಿ ಈ ಥರ ISI ಮಾರ್ಕ್ ಇರುತ್ತೆ ನಿಮಗೆ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಅದಾದಮೇಲೆ ಇದು ಫ್ಯಾನ್ ಜಂಕ್ಷನ್ ಬಾಕ್ಸು. ನೀವು ಫ್ಯಾನ್ ಪಾಯಿಂಟ್ ಹಾಕಿರ್ತೀರ, ಈ ಥರ ಪ್ರಾಪರಾಗಿ ಟೇಪ್ ಹಾಕಿರಬೇಕು. ಆ್ಯಂಡ್ ಇನ್ನೊಂದು ತಿಂಗು, ಕಾಂಡ್ಯೂಟ್ನ ಒಂದು ಸಲ ನೀವು ಏನಾದರೂ ಹೊಡೆದೋಗ್ಲಿ ಅಂತ ಈ ಥರ ಚೆನ್ನಾಗಿ ತುಳಿದು ಚೆಕ್ ಮಾಡಬೇಕು. ಆ್ಯಂಡ್ ಕಾಂಡ್ಯೂಟ್ನ ಈಗ ಸ್ಲ್ಯಾಬ್ ಹಾಕೋ ಟೈಮಲ್ಲಿ ಅದು ವೆಯ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಅದು ಮೂವ್ ಆಗಬಾರ್ದು ಅಂತ ಈ ಥರ ಟೈ ಎಲ್ಲ ಕರೆಕ್ಟಾಗಿ ಮಾಡಿರಬೇಕು. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡಿ, ಇದಕ್ಕೆ ಗಮ್ ಹಾಕಿರಬೇಕು ಮೇಯ್ನು. ಇದು ಈ ಬ್ರ್ಯಾಂಡಲ್ಲಿ ಏನಾಗಿದೆ, ಈ ಥರ ಇದು ಪೈಪ್ ಜೊತೆನೇ ನಮಗೆ ಎಕ್ಸ್ಟ್ರಾ ಕಾಲರ್ ವರ್ಕ್ ಇಲ್ಲಾಂದರೆ ನೀವು ಎಕ್ಸ್ಟ್ರಾ ಕಾಲರ್ ಬರುತ್ತೆ. ನೀವು ಬೇಕಾದ್ರೆ ನಿಮ್ಮ ಒಂದು ಮನೆ ಕೆಲಸ ಆಗಿರಲಿ, ಸೈಟ್ ಕೆಲಸ ಆಗಿರಲಿ ಮಾಡ್ಬೇಕಾದ್ರೆ ನೋಡಿ, ಅದರಲ್ಲಿ ನೀವು ಈ ಥರ ಇದರಲ್ಲಿ ಗಮ್ ಹಾಕಿರಬೇಕು. ಇಲ್ಲಾಂದರೆ ಏನಾಗುತ್ತೆ, ಈ ಕಾಂಕ್ರೀಟ್ ಆಗೋದಕ್ಕೆ ಗಾಡಿ ತಳ್ಕೊಂಡು ಹೋಗ್ತಾರಲ್ಲ, ಅದು ಈ ಥರ ಬಿದ್ದಾಗ ಇಲ್ಲ ಈ ಕಡೆ ಪ್ರೆಷರ್ ಬಿತ್ತು ಅಂದರೆ ಇದು ಓಪನ್ ಆಗೋಗುತ್ತೆ. ಓಪನ್ ಆದಾಗ ಕಾಂಕ್ರೀಟ್ ಒಳಗಡೆ ಹೋಗ್ತು ಅಂದರೆ ಮುಗೀತು. ಈ ಕಡೆಯಿಂದ ಈ ಕಡೆಗೆ ಯಾವುದೂ ವೈರ್ನ ನೀವು ತೊಗೊಂಡೋಗೋದಕ್ಕಾಗಲ್ಲ. ಇದೊಂದು ಈ ಕಡೆ ಇಲ್ಲಿ ನೋಡಿ, ಈ ಥರ ಜಂಕ್ಷನ್ ಬಾಕ್ಸ್ಗಳಿಗೆ ಇಲ್ಲೂ ಅಷ್ಟೇ ಈ ಥರ ಫಿಲ್ಗಳು ಮಾಡಿರಬೇಕು ಟೇಪ್ ಹಾಕಿ. ಆವಾಗ ನಿಮಗೆ ನೆಕ್ಸ್ಟು ಕೆಳಗಡೆಯಿಂದ ನೀವು ಲೈಟ್ ಹಾಕೋಬೇಕಾದ್ರೆ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಬರೋಲ್ಲ. ಆ್ಯಂಡ್ ಎಲ್ಲನ ಒಂದು ಡ್ರಾಪ್ಸ್ ಇತ್ತು ಅಂದರೆ ಓಕೆ, ಡ್ರಾಪ್ಸ್ ಇಲ್ಲ ಅಂದರೆ ಈ ಥರ ಟೇಪ್ ಹಾಕಿ ಫಿಲ್ ಮಾಡಿರಬೇಕು. ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೀಗ ಒಂದು ಮನೆ ಕಟ್ತಾ ಇದ್ದೀರಾ ಅಂದಾಗ ಯಾವುದೇ ಒಂದಕ್ಕೂ, ಕೆಲವೊಬ್ಬರು ನೀವು ಕಾಂಟ್ರಾಕ್ಟ್ರಿಗೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ರಿ ಅಂದರೆ ಅವರು ಬೇಕಾಬಿಟ್ಟಿ ಹಾಕ್ಬಿಡ್ತಾರೆ ಸಾಕಿಷ್ಟು ಅಂತ. ಬಟ್ ಎಲ್ಲ ಮೂಲೆಯಲ್ಲೂ ಈ ಥರ ಡ್ರಾಪ್ಸ್ಗಳನ್ನ ಕೊಡ್ಕೊಳ್ಳೋದು ಒಳ್ಳೆಯದು ನನ್ನ ಪ್ರಕಾರ. ಈಗ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲಿ ನೋಡಿ ಅಲ್ಲೊಂದು ಕೊಟ್ಟಿದ್ದಾರೆ. ಓಕೆನಾ? ಈ ಒಂದು ಪಾಯಿಂಟ್ಗಳನ್ನ ನೀವು ಚೆಕ್ ಮಾಡಿಕೊಂಡ್ರೆ ಸಾಕು, ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಬರೋಲ್ಲ. ಒಂದು ಸ್ಲ್ಯಾಬ್ ಹಾಕಿದ ಮೇಲೆ ಎಲೆಕ್ಟ್ರಿಕಲ್ ರಿಲೇಟೆಡು ನೀವು ಈಸಿಯಾಗಿ ಆಮೇಲಿಂದ ವೈರಿಂಗ್ ಮಾಡ್ಕೋಬೋದು. ಇದನ್ನು ಯಾರೇ ಅವರು ಎಲೆಕ್ಟ್ರಿಕಲ್ ನಾಲೆಜ್ ಇಲ್ಲ ಅಂದ್ರೂ ಅವರು ಚೆಕ್ ಮಾಡ್ಕೊಳ್ಳಿ. ಇದು ನೋಡಿದ್ರಲ್ಲ, ಇವಾಗ ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡಿ, ನಿಮ್ಮ ಮನೆ ಒಂದು ಕೆಲಸ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ಗಳನ್ನ ಯಾರೇ ಒಬ್ಬರು ಕರೆಕ್ಟಾಗಿ ಕೆಲಸ ಮಾಡಿದಾರ ಇಲ್ವಾ, ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಬರಬಾರ್ದು, ರೀವರ್ಕ್ ಆಗಬಾರ್ದು, ನಿಮಗೆ ಎಕ್ಸ್ಟ್ರಾ ಅಮೌಂಟ್ ವೇಸ್ಟ್ ಆಗಬಾರ್ದು ಅನ್ನೋ ರೀಸನಿಂದ ಈ ವಿಡಿಯೋ ಮಾಡಿದ್ದೀನಿ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ಗಳನ್ನ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.